ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 5/5/2024. ಈ ದಿನದ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಮಾನಸಿಕವಾದಂಥ ಒಂದಷ್ಟು ಗೊಂದಲಗಳು, ಯಾವ ರೀತಿಯ ತೀರ್ಮಾನವನ್ನು ಮಾಡಬೇಕು, ಯಾವ ಕಡೆಗೆ ಸಾಗಬೇಕು ಅಂತ ಹೇಳುವಂಥ ಒಂದಷ್ಟು ಗೊಂದಲಗಳು ತಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ, ರಕ್ತ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸದ ಅನುಭವಗಳಾಗುವಂತಹ ಸಾಧ್ಯತೆ, ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ಫಲಗಳು ಇಲ್ಲದೇ ಇರುವಂತಹ ಸ್ಥಿತಿ, ಕರ್ಮಕ್ಷೇತ್ರ ಶುಭದಾಯಕವಾದಂತಹ ಫಲವನ್ನು ಕೊಡ್ತಾ ಇದೆ, ದಾಂಪತ್ಯ ಸೌಖ್ಯ ಇದೆ, ಕಾನೂನಾತ್ಮಕವಾದಂತಹ ಕಿರಿಕಿರಿಯ ಅನುಭವಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆ, ಹಣಕಾಸಿನ ಚೇತರಿಕೆ ತೊಂದರೆಗಳಿಲ್ಲದೇ ಇರುವಂತಹ ಸ್ಥಿತಿಯ ಅನುಭವಗಳು ಕೂಡ ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಬ್ರಹ್ಮಚಾರಿಗಳಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ನೀಡುವಂಥದ್ದು, ಅಧ್ಯಯನ ಅನುಕೂಲ ದ್ರವ್ಯಗಳನ್ನು, ವಸ್ತುಗಳನ್ನು ನೀಡುವಂಥದ್ದು, ಈ ಕೆಲಸವನ್ನು ಮಾಡಿ ಇದರಿಂದ ಶುಭಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಯವರಿಗೆ ಜನ್ಮದಲ್ಲಿರುವಂತಹ ಗುರು, ಇಲ್ಲಿಯ ತನಕ ವ್ಯಯಭಾವದ ಗುರು, ಅದಕ್ಕಿಂತ ಉತ್ತಮ ಸ್ಥಿತಿಯ ಫಲ ಹೇಳುವಂಥದ್ದು ಖಂಡಿತ ಈ ರಾಶಿಗೆ ಇರುವಂಥದ್ದಾಗಿದೆ. ಇನ್ನು ಕರ್ತವ್ಯ ಮಂದಗತಿಯಲ್ಲಿ ಸಾಗುತ್ತದೆ, ಆದರೆ ಬದುಕಿಗೆ ಏನು ಬೇಕು ಅಂತಹ ಆರ್ಥಿಕ ಆದಾಯ ಖಂಡಿತ ಸಿಗುತ್ತದೆ. ಇನ್ನು ಕಲೆಯ ರಂಗ ಮತ್ತು ಕೃಷಿಯ ರಂಗ, ಕ್ರೀಡೆಯ ರಂಗದಲ್ಲಿ ಕೆಲಸವನ್ನು ಮಾಡುವಂಥವರಿಗೂ ಕೂಡ ಒಂದು ರೆಕಗ್ನೇಷನ್ ಹೇಳುವಂಥದ್ದು ತಮ್ಮ ಪಾಲಿಗೆ ಲಭ್ಯ ಇರ್ತದೆ. ದಾಂಪತ್ಯದಲ್ಲಿ ತೃಪ್ತಿಯ ಫಲ ಉಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು, ವಿದ್ಯಾರ್ಥಿಗಳಿಗೂ ಕೂಡ ಶುಭ ಫಲ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುವಾಸಿನಿಯರಿಗೆ ಮತ್ತು ಕನ್ನಿಕೆಯರಿಗೆ ಬಾಗಿನವನ್ನು ಕೊಡುವಂತಹ ಕೆಲಸ ಅಥವಾ ಏನಾದರೂ ಮಂಗಳ ದ್ರವ್ಯಗಳನ್ನು ದಾನ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ, ಕಾರ್ಯಭಂಗ ಫಲಗಳು ಹೇಳುವಂಥದ್ದು. ಹೊಸ ಥರದ ಚಿಂತನೆಗಳನ್ನು ಯಾವುದನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಯೋಚನೆಗಳನ್ನು ಖಂಡಿತ ಹಾಕುವ ಕೆಲಸವನ್ನು ಮಾಡಬೇಡಿ. ಅದರಿಂದ ಹಿನ್ನೆಡೆ ಫಲ ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವಂಥ ಸಾಧ್ಯತೆಗಳುಂಟು. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಆರ್ಥಿಕ ಆದಾಯಕ್ಕಿಂತ ನಿರ್ಗಮನದ ಅನುಭವಗಳು ಜಾಸ್ತಿ ಆಗುವಂತಹ ಸಾಧ್ಯತೆಯ ಫಲಗಳು ಕೂಡ ತಮ್ಮ ಪಾಲಿಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಶುಭ ಫಲ ಇದೆ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಆಲಯದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಏನಾದರೂ ದ್ರವ್ಯಗಳನ್ನು ದಾನ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಚೆನ್ನಾಗಿರ್ತದೆ, ದಾಂಪತ್ಯ ಮತ್ತು ಕೌಟುಂಬಿಕ ಜೀವನವೂ ಕೂಡ ಚೆನ್ನಾಗಿರ್ತದೆ. ಕಾನೂನಾತ್ಮಕ ತೊಂದರೆ ಮತ್ತು ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ತೃಪ್ತಿ ಇಲ್ಲದೇ ಇರುವಂತಹ ಸ್ಥಿತಿ, ಆರೋಗ್ಯ ದೃಷ್ಟಿಯಲ್ಲಿ ಅತ್ಯಂತ ಜಾಗ್ರತೆ ಬೇಕು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವಾಲಯದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ಮಂಗಳ ದ್ರವ್ಯವನ್ನು ದಾನ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಉತ್ತಮ ಫಲದಾಯಕವಾಗಿರುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ತೊಂದರೆ ಇಲ್ಲದೇ ಇರುವಂತಹ ಫಲಗಳು, ದಾಂಪತ್ಯ ಮತ್ತು ಕೌಟುಂಬಿಕ ಜೀವನ ಒಂದು ಹಂತದಲ್ಲಿ ತೃಪ್ತಿಕರ, ವಿದ್ಯಾರ್ಥಿಗಳಿಗೂ ಕೂಡ ಶುಭದಾಯಕವಾದಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕು, ಕಾನೂನಿನ ಬದುಕು, ಆರೋಗ್ಯದ ಬದುಕು, ಈ ಮೂರರಲ್ಲಿ ಸ್ವಲ್ಪ ಕಿರಿಕಿರಿಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ತಾವುಗಳು ಆಂಜನೇಯನ ಸನ್ನಿಧಾನದಲ್ಲಿ ಅರ್ಚಿಸುವಂಥವರಿಗೆ ಅಥವಾ ಅಲ್ಲಿ ಕೆಲಸ ಮಾಡುವಂತಹ ಪರಿಚಾರಕರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ದಾನ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಮಾನಸಿಕವಾದಂತಹ ಒಂದಷ್ಟು ಗಟ್ಟಿತನ ಹೇಳುವಂಥದ್ದು ತುಂಬ ಅವಶ್ಯಕವಾಗಿ ಕಂಡುಬರ್ತಾ ಇದೆ ತಮ್ಮ ಪಾಲಿಗೆ. ಕರ್ಮಕ್ಷೇತ್ರ ಚೆನ್ನಾಗಿರುತ್ತದೆ, ಆರ್ಥಿಕತೆಯು ಒಂದು ಹಂತದಲ್ಲಿ ತೃಪ್ತಿಕರವಾಗಿರುವಂಥದ್ದಾಗಿದೆ, ಕೌಟುಂಬಿಕ ಜೀವನವೂ ಕೂಡ ಒಂದು ಹಂತದ
ಸಮಾಧಾನಕರವಾದಂಥ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅಷ್ಟೊಂದು ತೃಪ್ತಿಕರವಾದಂತಹ ಸ್ಥಿತಿಯ ಫಲ ಇರೋದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶ್ರೀನಿವಾಸನ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂಥ ಮಂಗಳ ದ್ರವ್ಯಗಳನ್ನು ದಾನ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ವೃತ್ತಿ ಚೆನ್ನಾಗಿರ್ತದೆ, ದಾಂಪತ್ಯ ಮತ್ತು ಆರ್ಥಿಕತೆಯು ಕೂಡ ತುಂಬ ಉತ್ತಮದ್ದಾಗಿರುವಂಥದ್ದು. ಕಾನೂನಿನ ಸಮಸ್ಯೆಗಳು, ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇರುವುದಿಲ್ಲ. ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ, ಕೃಷಿ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೂ ತೃಪ್ತಿಯ ಫಲ ಹೇಳುವಂಥದ್ದುಂಟು. ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸದ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದುರ್ಗೆಯ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂತಹ ದ್ರವ್ಯವನ್ನು ದಾನ ಮಾಡಿ ಅದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಸಾರ್ವಜನಿಕ ಬದುಕಿನಲ್ಲಿ ಯಶಸ್ಸಿನ ಹೆಜ್ಜೆ ಇರ್ತದೆ. ಇನ್ನು ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜಯದ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗುಂಟು. ಕರ್ಮ ಚೆನ್ನಾಗಿರ್ತದೆ, ದಾಂಪತ್ಯ ಸೌಖ್ಯ, ಕೌಟುಂಬಿಕ ಜೀವನದಲ್ಲಿ ಸೌಖ್ಯ ಫಲಗಳುಂಟು. ತಾಳ್ಮೆಯಿಂದ ಹೆಜ್ಜೆಗಳನ್ನು ಇಡುವುದರಿಂದ ಬಹುತೇಕ ಯಶಸ್ಸಿನ ಅನುಭವ ತಮ್ಮ ಪಾಲಿಗೆ ಆಗಲಿಕ್ಕೆ ಸಾಧ್ಯತೆಗುಂಟು. ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಒತ್ತಡ ಅಧಿಕವಾಗಿ ತಮ್ಮ ತಲೆಯ ಮೇಲೆ ಇರುವಂಥದ್ದಾಗಿದೆ. ಆದರೂ ಕೂಡ ನಿರ್ವಹಣೆ ಮಾಡುವಾಗ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಿ. ಜೊತೆಯಲ್ಲಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡುವಂಥವರು, ನಿತ್ಯ ಸೇವೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿ ದ್ರವ್ಯವನ್ನು ದಾನ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ದಾಂಪತ್ಯದಲ್ಲಿ ಸೌಖ್ಯ ಫಲ ಉಂಟು, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ತೃಪ್ತಿಯ ಫಲಗಳುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅಡಚಣೆಗಳಾಗುವಂತಹ ಯೋಗಗಳು ಕಂಡು ಬರ್ತಾ ಇದೆ. ಕರ್ಮಕ್ಷೇತ್ರ ಚೆನ್ನಾಗಿರುತ್ತದೆ. ಒಂದು ರೀತಿಯಲ್ಲಿ ಆಯಾಸದ ವೃತ್ತಿಯನ್ನು ಮಾಡಬೇಕಾದಂಥ ಅನಿವಾರ್ಯತೆ, ಆರೋಗ್ಯದಲ್ಲಿ ಸಣ್ಣ ಕಸಿವಿಸಿಯ ಅನುಭವಗಳಾಗುವಂಥ ಸಾಧ್ಯತೆಗಳುಂಟು. ತಾಯಿಯ ಆರೋಗ್ಯ, ಹೆಂಡತಿಯ ಆರೋಗ್ಯ, ಸಹೋದರಿಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಯೋಗ ಫಲಗಳು ಕಂಡುಬರ್ತಾ ಇರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂಥ ದ್ರವ್ಯಗಳನ್ನು ದಾನ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಎಲ್ಲ ರಂಗದಲ್ಲಿ ಚೇತರಿಕೆಯ ಸ್ಥಿತಿ ಇರ್ತದೆ. ಅದು ವೃತ್ತಿ, ಹಣಕಾಸು, ಆರೋಗ್ಯ, ಮಾನಸಿಕವಾದಂತಹ ನೆಮ್ಮದಿ, ಇದೆಲ್ಲದರಲ್ಲಿಯೂ ಕೂಡ ದಿನೇ ದಿನೇ ಚೇತರಿಕೆಯ ಅನುಭವಗಳನ್ನು ತಾವುಗಳು ಅನುಭವಿಸ್ತೀರಿ. ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಸಮಾಧಾನಕರವಾದಂತಹ ಫಲಗಳು ಇರುವುದಿಲ್ಲ. ಕಾನೂನಿಗೆ ಸಂಬಂಧಪಟ್ಟಂಥ ವಿಷಯ ಮತ್ತು ದೈಹಿಕ ಆರೋಗ್ಯದ ವಿಷಯ, ಈ ಎರಡು ವಿಷಯದ ಬಗ್ಗೆ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವಾಲಯದಲ್ಲಿ ಸೇವೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ದಾನ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಮಾನಸಿಕವಾದಂತಹ ಒಂದಷ್ಟು ಒತ್ತಡಗಳು ಹೇಳುವಂಥದ್ದು ತಮ್ಮನ್ನು ಬಳಲುವಿಕೆ ಕಡೆಗೆ ಕೊಂಡು ಹೋಗುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಹಣಕಾಸಿನ ನಿರ್ವಹಣೆಯಲ್ಲಿಯೂ ಕೂಡ ಅತ್ಯಂತ ಜಾಗ್ರತೆ ಬೇಕು. ದಾಂಪತ್ಯ ಸೌಖ್ಯ ಇದೆ, ಕೌಟುಂಬಿಕ ಜೀವನದಲ್ಲಿಯೂ ಒಂದು ಹಂತದ ಸಮಾಧಾನ ಇದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಆಗುವಂತಹ ಸಾಧ್ಯತೆ, ಕಾನೂನು ತೊಂದರೆಗಳು, ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಸಮಾಧಾನ ಇಲ್ಲದೆ ಇರುವಂಥದ್ದು. ಹಣಕಾಸಿನ ನಿರ್ವಹಣೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಗಂಟುಗಳಿಗೆ ಸಂಬಂಧಪಟ್ಟಂತಹ ನೋವು ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯನ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ದಾನ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ, ದಾಂಪತ್ಯ ಸೌಖ್ಯವೂ ಇದೆ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಫಲಗಳುಂಟು. ಅತಿಯಾದಂತಹ ಕೋಪ ತಮ್ಮಲ್ಲಿ ಕಾಣಿಸಿಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಎಲ್ಲವೂ ಇದ್ದಾಗಲೂ ಕೂಡ ಎಲ್ಲೋ ಒಂದಷ್ಟು ಮೈನಸ್ನ ಅನುಭವಗಳಾಗುವಂತಹ ಸಂದರ್ಭಗಳು. ಕಾರಣ ತೃತೀಯದ ಗುರು, ವ್ಯಯಭಾವದ ಶನಿ, ಹೀಗೆಲ್ಲ ಗ್ರಹ ಫಲಗಳಿರುವುದರಿಂದ ಎಲ್ಲವೂ ಇರ್ತದೆ. ಕೆಲವೊಮ್ಮೆ ಶೂನ್ಯ ಭಾವ ಬರ್ತದೆ ಮಾನಸಿಕವಾಗಿ, ಅಂತಹ ಸ್ಥಿತಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ದಾನ ಮಾಡಿ
ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.